ESR ಅಪ್ಡೇಟ್ ವಿಡಿಯೋ. ಇಲ್ಲಿ ಕಳೆದ ವಿಡಿಯೋದಲ್ಲಿ ಕೇಸ್ ವರ್ಕರ್ ರೋಲ್, ಸೂಪರ್ಡೆಂಟ್ ರೋಲ್ ಜನರೇಟ್ ಮತ್ತು ಮ್ಯಾಪಿಂಗ್ ಮಾಡುವಂತಹ ವಿಡಿಯೋ ಮಾಡಿರ್ತೇನೆ. ಈಗ ನಾವು ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ESRನಲ್ಲಿ ನೌಕರರ ಒಂದು ಮಾಹಿತಿಯನ್ನು ಅಪ್ಲೋಡ್ ಮಾಡುವಂತಹ ಸಂಪೂರ್ಣವಾದಂತಹ ವಿಡಿಯೋ ಆಗಿರುತ್ತೆ. ಇಲ್ಲಿ ನಾವು ಕೇಸ್ ವರ್ಕರ್ ರೋಲ್ನಲ್ಲಿ ಲಾಗಿನ್ ಮಾಡಿಕೊಳ್ಬೇಕಾಗಿರುತ್ತೆ. CW1 ಅಂತ ಕೊಟ್ಟು DDO ಕೋಡನ್ನು ಇಲ್ಲಿ ಎಂಟರ್ ಮಾಡಿ ಮತ್ತು ನಾವು ಕ್ರಿಯೇಟ್ ಮಾಡಿರುವ ಪಾಸ್ವರ್ಡನ್ನು ಕೊಟ್ಟು ಕೇಸ್ ವರ್ಕರ್ ರೋಲ್ಗೆ ಲಾಗಿನ್ ಮಾಡಿಕೊಳ್ಬೇಕಾಗುತ್ತೆ. ಈಗ ನಾವು ಕೇಸ್ ವರ್ಕರ್ ರೋಲ್ನಲ್ಲಿ ಲಾಗಿನ್ ಆಗಿದ್ದೇವೆ. ಇಲ್ಲಿ ನಾವು ಎಂಪ್ಲಾಯೀಸ್ ರವರ HRMS 1ನಲ್ಲಿ ಇರ್ತಕ್ಕಂಥ ಮಾಹಿತಿ ಎಲ್ಲವೂ ಇಲ್ಲಿಗೆ ಫೆಚ್ ಆಗೋದ್ರಿಂದ ನಾವು ಮೊದಲನೇ ಹಂತದಲ್ಲಿ ನೌಕರರ ಒಂದು SR ಅನ್ನು ಸ್ಕ್ಯಾನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಸ್ಕ್ಯಾನ್ ಮಾಡಿರ್ತಕ್ಕಂತಹ ಮಾಹಿತಿ ಈ ರೀತಿ ಇರುತ್ತೆ. SRನಲ್ಲಿರ್ತಕ್ಕಂಥ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5, ಪಾರ್ಟ್ 6 ಈ ಒಂದು 6 ಪಾರ್ಟ್ಗಳನ್ನು ನಾವು ಸಪ್ರೇಟಾಗಿ ಸ್ಕ್ಯಾನ್ ಮಾಡಿ ಅದನ್ನು 1 MBಗಿಂತ ಕಡಿಮೆ ಇರುವ ಹಾಗೆ ಸ್ಕ್ಯಾನನ್ನು ಮಾಡಿರ್ತಕ್ಕಂಥ PDFಗಳನ್ನು ರೆಡ್ಯೂಸ್ ಮಾಡಿ ಇಟ್ಕೋಬೇಕಾಗತ್ತೆ. ನಂತರ ಇಲ್ಲಿ ನಾವು ಎಂಪ್ಲಾಯಿರವರ ಆ ಒಂದು SR ಅನ್ನು ಅಪ್ಡೇಟ್ ಮಾಡಲು ಮೆನ್ಯೂವನ್ನು ಕ್ಲಿಕ್ ಮಾಡಿದಾಗ ಎಡಗಡೆ ಕಾಣ್ತಕ್ಕಂಥ 3 ಗೆರೆಗಳ ಮೆನ್ಯೂವನ್ನು ಕ್ಲಿಕ್ ಮಾಡಿದಾಗ ಎರಡನೆಯ ಆಪ್ಷನ್ ಕಾಣಿಸುತ್ತೆ, ಎಂಪ್ಲಾಯಿ ಸರ್ವಿಸ್ ಬುಕ್ ಅಪ್ಲೋಡ್. ಈ ಎಂಪ್ಲಾಯಿ ಸರ್ವಿಸ್ ಬುಕ್ ಅಪ್ಲೋಡನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನೌಕರರ ಎಲ್ಲ ಮಾಹಿತಿ ಕಾಣಸಿಗುತ್ತೆ. ನಾವು ನೌಕರನ್ನ ಯಾರ ಮಾಹಿತಿಯನ್ನು ಅಪ್ಲೋಡ್ ಮಾಡಲಿದ್ದೀವಿ ಅವರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ನೋಡಿದಾಗ ಮೊದಲನೇದಾಗಿ ಇಲ್ಲಿ ಸರ್ವಿಸ್ ಬುಕ್ ಪಾರ್ಟ್ 1 ಬಯೋಡೇಟಾ, ಪಾರ್ಟ್ 2 ಸರ್ಟಿಫಿಕೇಟ್ ಆ್ಯಂಡ್ ಅಟೆಸ್ಟೇಷನ್, ಪಾರ್ಟ್ 3 ಪ್ರೀವಿಯಸ್ ಕ್ವಾಲಿಫೈಯಿಂಗ್ ಸರ್ವಿಸ್ ಆ್ಯಂಡ್ ಫಾರಿನ್ ಸರ್ವಿಸ್, ಪಾರ್ಟ್ 4 ಹಿಸ್ಟ್ರಿ ಆ್ಯಂಡ್ ವೆರಿಫಿಕೇಶನ್ ಆಫ್ ಸರ್ವಿಸ್, ಪಾರ್ಟ್ 5 ಲೀವ್ ಅಕೌಂಟ್, ಪಾರ್ಟ್ 6 ಹೋಮ್ ಟ್ರಾವೆಲ್ ಆ್ಯಂಡ್ ಕನ್ಸೆಷನ್ HTC ಆ್ಯಂಡ್ ಲೀವ್ ಟ್ರಾವೆಲ್ ಕನ್ಸೆಷನ್. ಈ ಪಾರ್ಟ್ಗಳನ್ನು ನಾವು SR ಬುಕ್ನಲ್ಲಿ ಕಾಣಬಹುದಾಗಿರುತ್ತೆ. ಇವುಗಳನ್ನು ಸಪ್ರೇಟಾಗಿ ನಾವಿಲ್ಲಿ ಡೌನ್ಲೋಡ್ ಒಂದು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ನಂತರ ಇಲ್ಲಿ ನೌಕರರ ಒಂದು ಫೋಟೋವನ್ನು ಸಹ ಇಲ್ಲಿ ನಾವು ಸ್ಕ್ಯಾನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಮೊದಲಿಗೆ ಇಲ್ಲಿ ನಾನು ಪಾರ್ಟ್ 1 ಕ್ಲಿಕ್ ಮಾಡ್ಕೊಳ್ತೇನೆ. ಪಾರ್ಟ್ 1 ಬಯೋಡೇಟನ್ನು ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿ ಆ ಒಂದು ಪಾರ್ಟ್ 1 ಅಪ್ಲೋಡ್ ಮಾಡಬೇಕಾಗುತ್ತೆ. ಪಾರ್ಟ್ 1 ಕ್ಲಿಕ್ ಮಾಡಿಕೊಂಡು ಇಲ್ಲಿ ಚೂಸ್ ಫೈಲನ್ನು ಕ್ಲಿಕ್ ಮಾಡಿ ಚೂಸ್ ಫೈಲ್ನಲ್ಲಿ ನಾವು ಸ್ಕ್ಯಾನ್ ಮಾಡಿ ಸೇವ್ ಮಾಡಿಕೊಂಡಿರ್ತಕ್ಕಂತಹ ಈ ಒಂದು ಫೈಲ್ಗಳನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಪಾರ್ಟ್ 1 ಬಯೋಡೇಟಾ ಫೈಲ್ ಅಪ್ಲೋಡ್ ಮಾಡಿರ್ತೇನೆ. ಇಲ್ಲಿ ಪಾರ್ಟ್ 1 ಬಯೋಡೇಟಾ ಫೈಲ್ ಕಂಪ್ಲೀಟ್ ಆಗಿ ಬರ್ತಾ ಇರುತ್ತೆ. ನಂತರ ಪಾರ್ಟ್ 2 ಕ್ಲಿಕ್ ಮಾಡಬೇಕು. ಪಾರ್ಟ್ 2 ಕ್ಲಿಕ್ ಮಾಡಿ ಚೂಸ್ ಫೈಲನ್ನು ಕೊಡಬೇಕು. ಪಾರ್ಟ್ 2 ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿ. ಪಾರ್ಟ್ 2 ಸಬ್ಮಿಟ್ ಆದ ಕೂಡಲೇ ಇಲ್ಲಿ ಅಪ್ಲೋಡೆಡ್ ಸಕ್ಸಸ್ಫುಲಿ ಬರುತ್ತೆ. ಇದೇ ರೀತಿಯಾಗಿ ನಾವು ಒಟ್ಟು 3 ಪಾರ್ಟ್ಗಳನ್ನು ಇಲ್ಲಿ ಸಬ್ಮಿಟ್ ಮಾಡ್ತಾ ಇದ್ದೇನೆ. ಹೀಗೆ ನಾವು ಸ್ಕ್ಯಾನ್ ಮಾಡಿರ್ತಕ್ಕಂಥ ಒಟ್ಟು 6 ಪಾರ್ಟ್ಗಳು ಏನು SR ಬುಕ್ ಇದೆ ಅವುಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ.
ಇಲ್ಲಿ ನೌಕರರ SR ಪುಸ್ತಕದ 6 ಪಾರ್ಟ್ಗಳನ್ನು ಸಬ್ಮಿಟ್ ಮಾಡಿದ ನಂತರ ನಾವು ಇಲ್ಲಿ ಸಬ್ಮಿಟ್ ಮಾಡಿರ್ತಕ್ಕಂತಹ ಎಲ್ಲ ದಾಖಲೆಗಳು ಸರಿ ಇದೆ ಅಂತೇಳಿ ಇಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, P1, P2, P3, P4, P5, P6 ಈ ರೀತಿಯಾಗಿ ಎಲ್ಲ ಮಾಹಿತಿಯನ್ನು ಇಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ನಾವು ಇಲ್ಲಿ ವ್ಯೂವನ್ನು ಕ್ಲಿಕ್ ಮಾಡಿ ಬೇಕಾಗಿದ್ದಲ್ಲಿ ನಾವು ಅಪ್ಲೋಡ್ ಮಾಡಿರ್ತಕ್ಕಂತಹ ಮಾಹಿತಿ ಸರಿ ಇದೆಯೇ, ಆ ಒಂದು ಪಾರ್ಟ್ ಸರಿಯಾಗಿದೆಯೇ ಅಂತಕ್ಕಂಥದ್ದನ್ನು ಇಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಎಲ್ಲವೂ ಸಹ ಸರಿಯಾಗಿದ್ದಲ್ಲಿ ನಾವು ಮುಂದಿನ ಹಂತಕ್ಕೆ ಹೋಗಬಹುದು. ನೋಡಿ, ಇಲ್ಲಿ ಪಾರ್ಟ್ 4 ಸರಿ ಇದೆ. ಹಾಗೆ ಕೊನೆಯದಾಗಿ ಪಾರ್ಟ್ 6 ಅನ್ನು ಇಲ್ಲಿ ವ್ಯೂ ಕೊಡ್ತೇನೆ. ಅಪ್ಲೋಡ್ ಮಾಡಿರುವ ದಾಖಲೆ ಪಾರ್ಟ್ 6 ಇದೆಯೇ ಅದನ್ನು ಚೆಕ್ ಮಾಡಿ ನಂತರ ಮುಂದಿನ ಹಂತಕ್ಕೆ ಹೋಗಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ SRನ 6 ಪಾರ್ಟ್ಗಳನ್ನು ನಾವಿಲ್ಲಿ ಸಬ್ಮಿಟ್ ಮಾಡಿದ ನಂತರ ಮತ್ತೊಮ್ಮೆ ಮೇಲೆ ಕಾಣ್ತಕ್ಕಂತಹ 3 ಗೆರೆಗಳು ಮೆನ್ಯೂಗೆ ಬಂದು ಇಲ್ಲಿ ಎಂಪ್ಲಾಯಿ ವೆರಿಫಿಕೇಷನ್, ಮೊದಲು ಎಂಪ್ಲಾಯಿ ಸರ್ವಿಸ್ ಬುಕ್ ಅಪ್ಲೋಡ್ ಮಾಡಬೇಕು, ನಂತರ ಎಂಪ್ಲಾಯಿ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ. ಇಲ್ಲಿ ಎಂಪ್ಲಾಯಿ ವೆರಿಫಿಕೇಷನ್ಗೆ ಬಂದಾಗ ಇಲ್ಲಿ ಕಾಣ್ತಕ್ಕಂತಹ ಕಣ್ಣು, ಇಲ್ಲಿ ಆಕ್ಷನ್ನಲ್ಲಿ ಕಣ್ಣನ್ನ ಒಂದು ಚಿತ್ರ ಕಾಣ್ತಾ ಇರುತ್ತೆ. ಆ ಕಣ್ಣಿನ ಚಿತ್ರವನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಪಾರ್ಟ್ 1 ಬಯೋಡೇಟಾ. ನೋಡಿ, ಇಲ್ಲಿ ಯಾವುದೇ ಒಂದು ಮಾಹಿತಿಯನ್ನು ನಾವು ತುಂಬಬೇಕಾಗಿದ್ದಲ್ಲಿ HRMSಗೆ ಲಾಗಿನ್ ಆಗಿ ಅಲ್ಲಿ ನಾವು ಮಾಹಿತಿಯನ್ನು ತುಂಬಬೇಕಾಗುತ್ತೆ. ಅದು ಅಲ್ಲಿಂದ ಈ ಒಂದು HRMS ಟು ESRಗೆ ಫೆಚ್ ಆಗ್ತಾ ಹೋಗ್ತಾ ಇರುತ್ತೆ. ಅಥವಾ ನಾವು ಇಲ್ಲಿಯೂ ಸಹ ಮಾಹಿತಿಯನ್ನು ತುಂಬಬಹುದು. ಇಲ್ಲಿ ಒಂದು ಪರ್ಸನಲ್ ಇನ್ಫಾರ್ಮೇಷನನ್ನು ಕ್ಲಿಕ್ ಮಾಡಿ ತೋರಿಸ್ತೇನೆ. ಪರ್ಸನಲ್ ಇನ್ಫಾರ್ಮೇಷನನ್ನು ಓಪನ್ ಮಾಡಿದಾಗ ಇಲ್ಲಿ ಹೆಸರು, ನಂತರ ಇಲ್ಲಿ ಸಿನ್ರೈಸ್, HRMS 1ನಿಂದ ಸಿನ್ರೈಸನ್ನು ಕೊಟ್ಟಾಗ ಸಿನರೈಸ್ಡ್ ಸಕ್ಸಸ್ಫುಲಿ ಬರ್ತಾ ಇದೆ. ನಂತರ ಇಲ್ಲಿ ವೆರಿಫಿಕೇಷನ್ನಲ್ಲಿ ಯಾವುದೇ ಮಾಹಿತಿಯನ್ನು ನಾವು ವೆರಿಫೈ ಮಾಡಲು ಮೊದಲು HRMS 1ನಲ್ಲಿ ಆ ಮಾಹಿತಿಯನ್ನು ತುಂಬಿ ನಂತರ ಇಲ್ಲಿ ವೆರಿಫಿಕೇಷನನ್ನು ಸ್ಟಾರ್ಟ್ ಮಾಡಿದಾಗ ಎಲ್ಲವೂ ಸಹ ಸರಿಯಾಗಿ ಬರುತ್ತೆ. ಮೊದಲು HRMS 1ಗೆ ಹೋಗಿ ಎಲ್ಲ ಮಾಹಿತಿ, ಬಯೋಡೇಟಾ ಮಾಹಿತಿ, ನಾಮಿನಿ ಮಾಹಿತಿ ಮತ್ತು ನಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ಮಾಹಿತಿಗಳು ಎಲ್ಲವನ್ನೂ ಸಹ HRMS 1ನಲ್ಲಿ ಮೊದಲು ಅಪ್ಡೇಟ್ ಮಾಡಿ ಸೇವ್ ಮಾಡಿ ನಂತರ ESRನಲ್ಲಿ ಅವುಗಳನ್ನು ವೆರಿಫೈ ಮಾಡಿದಾಗ ಅವು ಸುಲಭವಾಗಿ ಬರುತ್ತೆ. ESRನಲ್ಲೇ ತುಂಬಲು ಇದು ಸಾಧ್ಯ ಆಗೋದಿಲ್ಲ. ಮೊದಲು HRMS 1ನಲ್ಲಿ ಎಲ್ಲ ನೌಕರರ ಮಾಹಿತಿಯನ್ನು ಅಲ್ಲಿ ಸೇವ್ ಮಾಡಿ ಅಪ್ಡೇಟ್ ಮಾಡಿ ನಂತರ ESRನಲ್ಲಿ ವೆರಿಫಿಕೇಷನನ್ನು ಮಾಡಿದಾಗ ಅವು ಸುಲಭವಾಗಿ ನಾವು ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡಬಹುದಾಗಿರುತ್ತೆ. ನೋಡಿ, ಇಲ್ಲಿ ವೆರಿಫಿಕೇಷನಲ್ಲಿ ಕಾಣುವ ಎಲ್ಲ ಮಾಹಿತಿಗಳು HRMS 1ನಲ್ಲಿ ಇರುತ್ತೆ. HRMS 1ನಲ್ಲಿ ಇವುಗಳೆಲ್ಲವನ್ನು ಸಹ ನೀವು ಫಿಲ್ ಮಾಡಿ ಅಲ್ಲಿ ಸೇವ್ ಮಾಡಿ ಅಥವಾ ಅಪ್ಡೇಟ್ ಮಾಡಿ ನಂತರ ESRನಲ್ಲಿ ವೆರಿಫಿಕೇಷನ್ ಮಾಡಿದಾಗ ಸುಲಭವಾಗಿ ವೆರಿಫೈ ಆಗುತ್ತೆ.